ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಇಡೀ ದೇಶಾದ್ಯಂತ ಸರ್ವೆಗಳು 543 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಅಂತ ಹರಿದು ಹಂಚ್ತಾವ್ರೆ. ಆದರೆ ಬಹುತೇಕ ಸರ್ವೆಗಳಲ್ಲಿ ಬರ್ತಿರುವಂತಹ ಫಲಿತಾಂಶ ಒಂದೇ, NDA ಮಿತ್ರಕೂಟ ಅಧಿಕಾರಕ್ಕೆ ಮತ್ತೆ ಬರುತ್ತೆ, ಮೋದಿ ಪ್ರಧಾನಿಯಾಗಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡ್ತಾರೆ ಅಂತ. ಹಂಗನ್ಬಿಟ್ಟು INDIA ಕತೆ ಮುಗೀತು ಅಂತಲ್ಲ. INDIAಗೆ ಕೂಡ ತನ್ನದೇ ಆದ ವರ್ಚಸ್ಸಿದೆ, ಕ್ಷೇತ್ರಗಳ ಹೆಚ್ಚಾಗುತ್ತೆ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ UPA ಇದ್ದಿದ್ದು ಏನು INDIA ಆಗಿದೆ, ಅವರಿಗೆ ಒಂದಷ್ಟು ಕ್ಷೇತ್ರಗಳು ಹೆಚ್ಚಾಗುತ್ತೆ. NDA ಮೈತ್ರಿಕೂಟ ಅಂದರೆ BJPಗೆ ಒಂದಷ್ಟು ಕಡಿಮೆ ಆಗುತ್ತೆ ಅಂತ. ಇತ್ತೀಚೆಗಷ್ಟೇ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ 28 ಲೋಕಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಟೈಮ್ಸ್ ನಾವು ಮೊನ್ನೆ ತಾನೇ ಒಂದು ಸಮೀಕ್ಷೆಯನ್ನು ನಡೆಸಿತ್ತು. ಅದರಲ್ಲಿ 4+, 4- ಮಾಡಿತ್ತು. ಅಂದರೆ BJPಗೆ 4- 21, ಕಾಂಗ್ರೆಸ್ಸಿಗೆ 4+, 5 ಸೀಟು, 21, 5, 27, JDSಗೆ 2 ಸ್ಥಾನ ಅಂತ. ಇದೀಗ ಬಂದಿರುವಂತಹ ಮತ್ತೊಂದು ಸರ್ವೆ ಇಂಡಿಯಾ ಟುಡೇ ಮಾಡಿದೆ, ಮೂಡ್ ಆಫ್ ದಿ ನೇಷನ್. ಏನು ಸದ್ಯದ ಟ್ರೆಂಡ್, ಸದ್ಯ ಸಾರ್ವತ್ರಿಕ ಚುನಾವಣೆ ನಡೆದರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಹಣೆ ಬರ ಏನು ಅಂದರೆ, BJPಗೆ ಒಂದು ಪ್ಲಸ್ ಕೊಟ್ಟವ್ರೆ ಟೈಮ್ಸ್ ನೋಗಿಂತ. ಅಂದರೆ BJP 2019 ಲೋಕಸಭಾ ಚುನಾವಣೆಗೆ ಹೋಲಿಸಿದ್ರೆ 3 ಸ್ಥಾನಗಳನ್ನು ಮೈನಸ್ ಮಾಡಿಕೊಳ್ಳುತ್ತೆ. 2019 BJP 25 ಗೆದ್ದಿತ್ತು, ಈ ಸಲ 22 ಗೆಲ್ಲುತ್ತೆ. JDS 1 ಗೆದ್ದಿತ್ತು, JDS 2 ಗೆಲ್ಲುತ್ತೆ. ಕಾಂಗ್ರೆಸ್ 1 ಗೆದ್ದಿತ್ತು, ಕಾಂಗ್ರೆಸ್ 4 ಗೆಲ್ಲುತ್ತೆ. ಇದು ಸರ್ವೆಗಳಿಂದ ಬರ್ತಿರುವಂಥ ಲೆಕ್ಕಾಚಾರ. ಆದರೆ ಎಲ್ಲೋ ಕೂತ್ಕೊಂಡು, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕರ್ನಾಟಕದ ಗ್ಯಾರಂಟಿಗಳನ್ನು ಸರಿಯಾಗಿ ಅಳೆದು ತೂಗದೆ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ವರ್ಚಸ್ಸನ್ನು ಲೆಕ್ಕಾಚಾರ ಮಾಡದೆ, ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು ಕನ್ನಡಿಗರಾಗಿದ್ದಾರೆ, ಅವರ ವರ್ಚಸ್ಸನ್ನು ಲೆಕ್ಕಾಚಾರ ಮಾಡದೆ ಕಾಂಗ್ರೆಸ್ಸನ್ನು ಕೇವಲ 1 ಅಂಕಿಯಲ್ಲೇ ಉಳಿಸಿದ್ದೆ ಆಲ್ಮೋಸ್ಟ್ ಎಲ್ಲ ಸರ್ವೆಗಳು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಹಿಂಗೆ ಸರ್ವೆಗಳನ್ನ ಮಾಡಲಾಗಿತ್ತು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಜಪ್ಪಯ್ಯ ಅಂದರೂ ಅಧಿಕಾರಕ್ಕೆ ಬರಲ್ಲ, ಅಂದರೆ ಯಾರಿಗೂ ಬರಲ್ಲ, ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೆದಿತ್ತು. ಆದರೆ DK ಶಿವಕುಮಾರ್ ಅವರ ಊಹೆ ಸುಳ್ಳಾಗಲಿಲ್ಲ. 135, 113 ಏನು ಮ್ಯಾಜಿಕ್ ನಂಬರ್ ಬೇಕಿತ್ತು, ಅದನ್ನ ದಾಟಿ ತುಂಬ ಮುಂದೆ ಕೂತ್ಕೊಂಡ್ಬಿಟ್ರು. ಈಗ ಕೂಡ ಯಾವ ಸರ್ವೆಗಳು ಕೂಡ ಕರ್ನಾಟಕದಲ್ಲಿ, ನಾನು ಖಂಡಿತವಾಗ್ಲೂ ದೇಶದ ವಿಚಾರ ಹೇಳ್ತಾ ಇಲ್ಲ, NDA ವಿಚಾರ ಮಾತಾಡ್ತಾ ಇಲ್ಲ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರ ಮಾತಾಡ್ತಾ ಇಲ್ಲ. ಪ್ರಧಾನಿ ಮೋದಿ ಸವಾಲು ಹಾಕಿದ್ದಾರೆ, ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಅಟ್ಲೀಸ್ಟ್ 40 ಸೀಟಾರು ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ. ಆದರೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು 20 ಕ್ಷೇತ್ರನ ಇಲ್ಲೇ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಆದರೆ ಸರ್ವೆಗಳು ನೋಡ್ರೆ 4, 5, 6, 3 ಹಿಂಗೆ ಕೊಡ್ತಾವ್ರೆ. ಸದ್ಯ ಮೂಡ್ ಆಫ್ ದಿ ನೇಷನ್ ಅಂದರೆ ಟೈಮ್ಸ್ ನಾವು ಕೊಟ್ಟಿರುವಂತಹ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿ BJPಗೆ 22 ಸ್ಥಾನ, JDSಗೆ 2 ಸ್ಥಾನ, ಹಾಗೆಯೇ ಕಾಂಗ್ರೆಸ್ಗೆ 4 ಸ್ಥಾನಗಳು. ವೀಕ್ಷಕರ, ನಿಮ್ಮ ಪ್ರಕಾರ ನಿಮ್ಮ ಮನದಾಳದ ಸರ್ವೆ ಏನು? ಅಥವಾ 28 ಲೋಕಸಭಾ ಕ್ಷೇತ್ರಗಳ ಜನ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಕ್ಷೇತ್ರ ಯಾವ ಪಕ್ಷಕ್ಕೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಅಲ್ಲಿಗೆ ಸರ್ವೆ ಗೊತ್ತಾಗ್ಬಿಡುತ್ತೆ ಏನು ಅನ್ನೋದು. ನಮ್ಮ ಸರ್ವೆ ನಾವು ಮಾಡಬೇಕು, ಡೆಲ್ಲಿಲೋ ಬಾಂಬೆಲೋ ಕೂತ್ಕೊಂಡು ಯಾರೋ ಮಾಡೋದಲ್ಲ. ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.